ಗುಡ್ ಈವ್ನಿಂಗ್. ಇವತ್ತು ನಾನು ಆ್ಯಕ್ಚುಲಿ 4 ಟ್ರೇಡ್ ಪ್ಲಾನ್ ಮಾಡಿದ್ದೆ. 4 ಟ್ರೇಡಲ್ಲಿ 2 ಟ್ರೇಡಲ್ಲಿ ನಾನು ಎಂಟ್ರಿ ತೊಗೊಂಡೆ. 2 ಟ್ರೇಡಲ್ಲಿ ಎಂಟ್ರಿ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ನನಗೆ ಬೇಕಾದ ಪ್ರೈಸಲ್ಲಿ ಎಂಟ್ರಿ ಸೆಟಪ್ ಸಿಗಲಿಲ್ಲ. ಸೊ ಈಗ ಅದನ್ನು ನಾನು ಸೆಲೆಕ್ಟ್ ಮಾಡಿಲ್ಲ. ಸೊ 4 ಟ್ರೇಡಲ್ಲಿ ನಾನು ಶಾರ್ಟ್ ಲಿಸ್ಟ್ ಮಾಡಿದ ಸ್ಟಾಕ್ಸ್ ಅಂದರೆ ಪ್ಲಾಟಿನಮ್ ಇಂಡಸ್ಟ್ರಿ ಒಂದು, 2ನೇದು HP ಎಲೆಕ್ಟ್ರಿಕಲ್ಸ್, 3ನೇದು ದೀಪಕ್ ಫರ್ಟಿಲೈಸರ್ಸ್, 4ನೇದು ಸರ್ವೋಟೆಕ್ ಪವರ್ ಸಿಸ್ಟಮ್, ವಂಡರ್ ಎಲೆಕ್ಟ್ರಿಕಲ್ಸ್. ಸೊ 5 ಟ್ರೇಡ್ ಇದ್ದು, ಸಾರಿ. ಸೊ ಏನು ಮೆಥಡ್ನ ಈ ಟ್ರೇಡ್ ಸೆಲೆಕ್ಟ್ ಮಾಡಿದ್ದೆ ಅಂದರೆ ಸಿಂಪಲ್. ನಾನು ಯೂಸ್ ಮಾಡೋದು ಒಂದು 2-3 ಮೆಥಡ್. ಅದರಲ್ಲಿ ನನ್ನ ಫೇವ್ರೇಟ್ ಮೆಥಡ್ ಇದೆ ಟ್ರಯಾಂಗಲ್ ಬ್ರೇಕ್ಔಟ್ ಸಿಸ್ಟಮ್ ಅಂತೇಳಿ. ಏನಪ್ಪ ಅಂದರೆ ಕಂಟಿನ್ಯೂ ಆಗಿ ಪ್ರೈಸ್ ಕ್ಯಾಂಡಲ್ಸ್ ಅದಾವಲ್ಲ, ಈ 10 ಮತ್ತು 20 EMAಗೆ ಸಪೋರ್ಟ್ ತೊಗೊತ ಹೋಗ್ತಿರ್ಬೇಕು. ಒಂದು ತವದಲ್ಲಿ ಹೋಲ್ಡ್ ಆಗಿ ಕನ್ಸಾಲ್ಡೇಟ್ ಆಗಿ ಆಮೇಲೆ ಸಡನ್ ಆಗಿ ಈ ಟ್ರಯಾಂಗಲ್ ಬ್ರೇಕ್ ಆದರೆ ನಾನು ಅಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ಇವತ್ತಿಂದು ಈ ಟ್ರೇಡ್ ಪ್ಲಾನ್ ಅದೇ ಇದೆ. ಸೊ ಕಂಟಿನ್ಯೂಸ್ಲಿ 3-4 ಡೇಸ್ದಿಂದ ಇಲ್ಲಿ ನೋಡಿ, ಈ 10 ಡೇಸ್ ಬ್ಲ್ಯಾಕ್ ಲೈನ್ 10 ಡೇಸ್ ಮೂವಿಂಗ್ ಎವರೇಜು, ಇದು 20 ಡೇಸ್ ಮೂವಿಂಗ್ ಎವರೇಜು. ಈ 10 ಡೇ ಮೂವಿಂಗ್ ಎವರೇಜ್ಗೆ ಸಪೋರ್ಟ್ ತೊಗೊಂತ ಪ್ರೈಸ್ ಮೇಲೆ ಹೋಗ್ತಾ ಇದೆ. ಸೊ ಅಪ್ ಟ್ರೆಂಡಲ್ಲಿದೆ. ಸೊ ಇಲ್ಲಿ ಏನಾಗಿದೆ, 3-4 ದಿನದಿಂದ ಹೋಲ್ಡ್ ಆಗಿದೆ. ಹೋಲ್ಡ್ ಆಗಿ ಇಲ್ಲಿ ಕನ್ಸಲ್ಟೇಟ್ ಆಗಿ ಟೈಟ್ ರೇಂಜ್ ಬಿಲ್ಟ್ ಆಗಿದೆ. ಸೊ ಒಂದ್ಸಲ ಈ ರೇಂಜ್ ಬಿಲ್ಟ್ ಆದರೆ ಏನಾಗುತ್ತೆ, ಇಲ್ಲೆಲ್ಲ ಸೆಲ್ಲರ್ಸ್ ಏನಿರ್ತಾರೆ, ಶಾರ್ಟ್ ಮಾಡಿದಾರಲ್ಲ, ಅವ್ರೆಲ್ಲ ಎಕ್ಸಿಟ್ ಆಗ್ತಾರೆ, ಬಯರ್ಸ್ ಆ್ಯಡ್ ಆಗ್ತಾರೆ. ಸೊ ಏನಾಗುತ್ತೆ, ಒಂದು ಮೂಮೆಂಟ್ ಫಾಸ್ಟಾಗಿ ಸಿಗುತ್ತೆ. ಸೊ ಈ ಟ್ರೇಡ್ ನಾನು ಪ್ಲಾನ್ ಮಾಡಿದ್ದೆ. ಈ ಟ್ರೇಡಲ್ಲಿ ಕ್ವಾಂಟಿಟಿ ಏನು ಜಾಸ್ತಿ ಇರಲಿಲ್ಲ. ಒಂದು ಮೇ ಬಿ ಒಂದು 100-150 ಕ್ವಾಂಟಿಟಿ ಇದ್ದು ಕಾಣುತ್ತಿರಲಿ. ಸೊ ಇಲ್ಲಿಗೆ ಎಂಟ್ರಿ ಮಾಡಿದ್ದೆ. ಇದೇನಿದೆಲ್ಲ ನಾನು ಅನ್ಕೊಂಡಿರಲಿಲ್ಲ ಎಷ್ಟು ದೊಡ್ಡ ಮೂವ್ ಆಗುತ್ತೆ ಅಂತ. ನಾನು ಅನ್ಕೊಂಡಿದ್ದೆ ಒಂದು 3%, ಆ್ಯಕ್ಚುಲಿ ಮ್ಯಾಕ್ಸಿಮಮ್ ನಾನು ಹೋಗೋ 3-4% 1 ಡೇಸಲ್ಲಿ ಮೂವ್ ಆಗ್ತಾವೆ. ಬಟ್ ಇವತ್ತಿದು 12% ಮೂವ್ ಆಯಿತು. ಸೊ ಕ್ಲೋಸ್ ಆಗಿದ್ದು 10% ಆಗಿದೆ. ಸೊ ನಾನು ಇದನ್ನು ಎಕ್ಸಿಟ್ ಆಗಿಲ್ಲ, ಇನ್ನೂ ಕಂಟಿನ್ಯೂ ಇಟ್ಟಿದ್ದೀನಿ. ನಾನು ನೆಕ್ಸ್ಟ್ 3-4 ಡೇಸ್ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಟ್ರೇಡ್ ಬಂದುಬಿಟ್ಟು HP ಎಲೆಕ್ಟ್ರಿಕಲ್ಸ್ ಮತ್ತು ಯಾಕೆ ನಾನು ಟ್ರೇಡ್ ಮಾಡ್ತೀನಿ ಅಂದರೆ, ರೀಸೆಂಟ್ ಬಜೆಟ್ನಲ್ಲಿ ಸ್ವಲ್ಪ ಮೆಟಲ್ಸ್ಗೆ ಸ್ವಲ್ಪ ಏನೋ ಒಂದು ನ್ಯೂಸ್ ಇದೆ. ಸೊ ಪ್ರಮೋಟ್ ಮಾಡ್ತಾ ಇದ್ದಾರೆ ಮೆಟಲ್ಸ್ಗೆ. ಸೊ ಹಂಗಾಗಿ ನಾನು ಇವಕ್ಕೆಲ್ಲಕ್ಕೂ ಮೆಟಲ್ಸ್ ಸ್ವಲ್ಪ ಫೋಕಸ್ ಲಿಸ್ಟ್ ಇರ್ತೀನಿ. ಈ HP ಎಲೆಕ್ಟ್ರಿಕಲ್ಸ್ ಯಾಕಂದರೆ ಇಲ್ಲಿ ನೋಡಿ, ಇದು 10-20 ಮೂವಿಂಗ್ ಎವರೇಜ್ ಕನ್ಸಾಲ್ಟೇಟ್ ಆಗ್ತಾ ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ 10-10 ಮೂವಿಗೆ ಕನ್ಸಾಲ್ಟೇಟ್ ಆಗ್ತಾ ಅಂದರೆ ಸಪೋರ್ಟ್ ತೊಗೊತಾ ಹೋಗಿದೆ. ಇಲ್ಲಿ ಸಪೋರ್ಟ್ ಆಗಿದೆ, ಇಲ್ಲಿ ಸಪೋರ್ಟ್ ತೊಗೊತಾ ಹೋಗಿದೆ, ಇಲ್ಲಿ ಸಪೋರ್ಟ್ ಹೋಗಿದೆ. ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ, ಇಲ್ಲಿ ಸಪೋರ್ಟ್ ತೊಗೊಂತ ಪ್ರೈಸ್ ಕನ್ಸಾಲ್ಟೇಟ್ ಆಗ್ತಾ ಒಂದು ಟೈಟ್ ರೇಂಜ್ ಬಾಂಡ್ ಆಗಿದೆ, ರೇಂಜ್ ಬಿಲ್ಡ್ ಆಗಿದೆ. ಸೊ ಈ ರೇಂಜ್ ಏನಾದರೂ ಬ್ರೇಕ್ ಆದರೆ ಖಂಡಿತ ಪ್ರೈಸ್ ಮೂವ್ ಆಗುತ್ತೆ. ಬಟ್ ಮಾರ್ನಿಂಗ್ ನಾನು ನೋಡಿದಾಗ ಇದನ್ನು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಸಜೆಸ್ಟ್ ಮಾಡಿದ್ದೆ. ಏನಂದರೆ, ಈ ಬ್ರೇಕ್ ಆದರೆ ಎಂಟ್ರಿ ಆಗ್ಬೋದಾಗಿತ್ತು. ನಾನು ಅದನ್ನೇ ಮಾರ್ಕ್ ಮಾಡಿಟ್ಟಿದ್ದೆ. ಎಂಟ್ರಿ ಒನ್ಸ್ ಬ್ರೇಕ್ ಅಂದರೆ ಇಲ್ಲಿ ಏನಾದರೂ ಬ್ರೇಕ್ ಆದರೆ ಇಲ್ಲಿ ಎಂಟ್ರಿ ತೊಗೋಬೇಕಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಇದು ಆ್ಯಕ್ಚುಲಿ ನಾನು ಎಂಟ್ರಿ ಸಿಗುತ್ತೆ, ಬ್ರೇಕ್ ಆಗುತ್ತೆ ಅಂತ ನೋಡಿದೆ. ಯಾಕಂದರೆ ಮಾರ್ನಿಂಗ್ ಮೂವ್ ಆಗೋದು ನೋಡಿದ್ರೆ ಆ ಥರ ಮೂವ್ ಆಗ್ತಾ ಇತ್ತು. ಬಟ್ ಸಡನ್ಲಿ ಆಫ್ಟರ್ 11 o'clock 10 o'clock ಏನಾಯಿತು, ಬಯರ್ಸ್ ವೀಕ್ ಆಗಿ ಸೆಲ್ಲರ್ ಸ್ಟ್ರಾಂಗ್ ಆಗಿ ಒಂದು ಡೋಜಿ ಥರ ಕ್ಲೋಸ್ ಆಗೋಯಿತು. ಸೊ ಇದರಲ್ಲಿ ನಾನು ಟ್ರೇಡ್ ತೊಗೊಂಡಿಲ್ಲ, ಬಟ್ ವಾಚ್ ಲಿಸ್ಟಲ್ಲಿ ಈ ಸ್ಟಾಕ್ ಇತ್ತು. ನೆಕ್ಸ್ಟ್ ಇದೊಂದು ಸ್ಟಾಕ್ ದೀಪಕ್ ಫರ್ಟಿಲೈಸರ್ ಅಂತ ಹೇಳಿ, ಸೇಮ್ ಇದು ಒಂದು ಟ್ರಯಾಂಗಲ್ ಥರ ಫಾರ್ಮ್ ಆಗಿತ್ತು. 3-4 ಡೇಸಿಂದ ಕನ್ಸಾಲ್ಟೇಟ್ ಆಗ್ತಿತ್ತು. ಇದು ನಾನು ಲಾಸ್ಟ್ ಪ್ರಿಪರೇಷನ್ ಕೊಡ್ತೀನಿ. ಯಾಕಂದರೆ ಯಾವಾಗ ಈ 10 ಡೇ ಮತ್ತು 20 ಮೂವಿಂಗ್ ಸ್ವಲ್ಪ ಪ್ರೈಸ್ ದೂರ ಹೋತಂದರೆ ಅದೇನೆಂದರೆ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಈ ಪ್ರೈಸಿಗೆ ಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇದನ್ನು 4th or 3rd ಪೊಸಿಷನ್ ಇಟ್ಟಿದ್ದೆ ನಾನು, ಆದರೆ ತೊಗೋಬೇಕಂತೇಳಿ. ಬಟ್ ಬ್ರೇಕ್ ಆಯಿತು. ಆದರೆ ಇಲ್ಲೊಂದು ಮೇಜರಾಗಿ ಇಲ್ಲೊಂದು ಹೈ ಇತ್ತು. ಸೊ ಇದೇನಿದೆಯಲ್ಲ, ಇಲ್ಲೊಂದು ರೆಡ್ ಕ್ಯಾಂಡಲ್. ಈ ಹೈ ಏನಿದೆ ಅಂದರೆ ಪ್ರೈಸ್ ಮೂವ್ ಆಗೋಕ್ಕೆ ಬಿಡಲ್ಲ. ಯಾಕಂದರೆ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ, ಇಲ್ಲಿ ಯಾರು ಶಾರ್ಟ್ ಮಾಡಿರ್ತಾರೆ ಇದನ್ನು ಕ್ರಾಸ್ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಇದೊಂದು ಹೈ ಕ್ರಾಸ್ ಆಗುತ್ತಕ್ಕ ಅಂತ ವೆಯ್ಟ್ ಮಾಡಿದೆ. ಬಟ್ ಅದು ಡೇ ಪೂರ ಕ್ರಾಸ್ ಆಗಲಿಲ್ಲ. ಹಾಗಾಗಿ ಇದನ್ನು ನಾನು ಟ್ರೇಡ್ ಮಾಡಿಲ್ಲ. ನೆಕ್ಸ್ಟ್ ಸೇಮ್ ಪ್ರೈಸ್ ಸಪೋರ್ಟ್ ತೊಗೊಂತ 10 ಮೂವ್ ಇದೆ. ಇಲ್ಲಿ 3-4 ಡೇಸಿಂದ ಕನ್ಸಾಲ್ಟೇಟ್ ಆಗ್ತಿದೆ. ಒಂದು ಟ್ರಯಾಂಗಲ್ ಬಿಲ್ಟ್ ಆಗಿದೆ. ಈ ಟ್ರಯಾಂಗಲ್ ಬ್ರೇಕ್ ಆದರೆ ಎಂಟ್ರಿ ತೊಗೊತೀನಿ. ಇದು ಮೇ ಬಿ ನಾಳೆ ರಜೆ ಇರುತ್ತೆ. ಮಂಡೇ ಮೇ ಬಿ ಬ್ರೇಕ್ ಆಗ್ಬೋದು. ಮಂಡೇಲಿದ್ರೆ ಎಂಟ್ರಿ ತೊಗೊತೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಮೊನ್ನೆ ತೊಂದಿದ್ದೆ ಎಂಟ್ರಿ. ಯಾಕಂದರೆ ಇದನ್ನು ಇವತ್ತು ಆ್ಯಡ್ ಮಾಡಬೇಕು ಗೊತ್ತಿತ್ತು. ಈ ಕ್ಯಾಂಡಲ್ದಿಂದ ನೆಕ್ಸ್ಟ್ ಪ್ರೈಸ್ ಬ್ರೇಕ್ ಆದರೆ ಇನ್ನೂ ಆ್ಯಡ್ ಮಾಡ್ಬೇಕಂತಿತ್ತು. ಇನಿಷಿಯಲಿ ನಾನು 100 ಕ್ವಾಂಟಿಟಿ ತೊಂದಿದ್ದೆ ಇಲ್ಲಿ. ಈ ಸೇಮ್ ಸಿಂಪಲ್ ಇದು ಏನಂದರೆ 10 ಡೇ ಮತ್ತು 20 ಡೇ ಮೂವಿಂಗ್ ಸಪೋರ್ಟ್ ತೊಗೊಂತ ಹೋಗ್ತಿದ್ದು ಪ್ರೈಸ್. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ. ಸೊ ಒನ್ಸ್ ಸಪೋರ್ಟ್ದಿಂದ ಇಲ್ಲಿ 10 ಡೇಸ್ ಮೂವಿಂಗಿಂತ ಸ್ವಲ್ಪ ಮೂವ್ ಆಗಿ ಅಲ್ಲಿಂದ ಪ್ರೈಸ್ ಕನ್ಸಾಲ್ಟೇಟ್ ಆಗ್ತಿದೆ ನೋಡಿ. ಹೆಂಗಂದರೆ ಈ ಥರ ಹೋಗಿದೆ, ಇಲ್ಲಿ ಹೋಗಿ ಕನ್ಸಾಲ್ಟೇಟ್ ಆಗ್ತಾ ಇದೆ. ಈ ಥರ ಕನ್ಸಾಲ್ಟೇಟ್ ಅಂದರೆ ಒಂದು ಟೈಟ್ ರೇಂಜ್ ಬೌಂಡಲ್ಲಿ ಇರೋದು. ಈ ರೇಂಜ್ ಬ್ರೇಕ್ ಆದ ಕೂಡಲೇ ನಾನು ಇಲ್ಲಿ ನಿನ್ನೆ ಎಂಟ್ರಿ ಮಾಡಿದ್ದೆ ನಾನು 100 ಕ್ವಾಂಟಿಟಿ. ಸೊ ನನಗೇನಿತ್ತು, ಈ ಕ್ಯಾಂಡಲ್ ಏನು ಫಾರ್ಮೇಷನ್ ಆಗಿದೆ ಇದು ಬುಲಿಶ್ ಕ್ಯಾಂಡಲ್ಸ್. ಇದು ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಇನ್ನೂ ಕ್ವಾಂಟಿಟಿ ಎಂಟ್ರಿ ಮಾಡ್ಬೇಕಂತಿದ್ದೆ. ಇವತ್ತು ಒಂದು 50 ಕ್ವಾಂಟಿಟಿ ಎಂಟ್ರಿ ಮಾಡಿದೆ. ಯಾಕಂದ್ರೆ ಪ್ರೈಸ್ 1200 ರೂಪಾಯಿ ಇದೆ. ಆಲ್ಮೋಸ್ಟ್
1,00,000 1,60,000 ಮೇಲೆ ಆಗಿದೆ ಇದು. ಸೊ ಹಂಗಾಗಿ ನಾನು ಇಲ್ಲಿ 150 ಕ್ವಾಂಟಿಟಿ ಆಗಿದೆ. ನನಗೆ ಅನಿಸುತ್ತೆ ಇದು ಇನ್ನೂ 3-4 ಡೇಸ್ ಕಂಟಿನ್ಯೂಸ್ ಆಗಿ ಇಲ್ಲಿ ಮೂವ್ ಆಗುತ್ತೆ. 1500 ಮೇ ಬಿ 1500 ಇದು ಟಾರ್ಗೆಟ್ ಇರ್ಬೋದು. 1500 ಸ್ವಲ್ಪ ಹೋಲ್ಡ್ ಆಗಿ ಮತ್ತೆ ಇಲ್ಲಿ ಕನ್ಸಿಡರ್ ಸ್ಟಾರ್ಟ್ ಆಗುತ್ತೆ. ಸೊ ಮಿನಿಮಮ್ 3 to 4 ಡೇಸ್ ಅಂತೂ ಇದನ್ನು ಹೋಲ್ಡ್ ಮಾಡ್ತೀನಿ ನಾನು. ಬಟ್ ನಾಳೆ ಏನಾದರೂ ಎಂಟ್ರಿ ಮಾಡ್ತಿದೆ ಅಂದರೆ ಸ್ವಲ್ಪ ಹುಷಾರು. ಯಾಕಂದರೆ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಲ್ಲ. ಯಾಕಂದರೆ ನೀವು ಇಲ್ಲಿ ಬೈ ಮಾಡಿದ್ರೆ ನೆಕ್ಸ್ಟ್ ನಿಮ್ದು ರಿಸ್ಕ್ ಇಲ್ಲಿ ಇರುತ್ತೆ. ನಾನು ಆ್ಯಕ್ಚುಲಿ ಇಲ್ಲಿ ಬೈ ಮಾಡಿರ್ತೀನಲ್ಲ, ರಿಸ್ಕ್ ಇಲ್ಲಿ ತಂದು. ಸೊ ಈಗೇನು ಮಾಡಿದ್ದೀನಿ, ರಿಸ್ಕ್ ಇಲ್ಲಿ ಮಾಡಿದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಒಂದು ಸ್ವಲ್ಪ ಪ್ರಾಫಿಟ್ ಸಿಕ್ಕಿದೆ. ಸೊ ರಿಸ್ಕ್ ಇಲ್ಲಿ ಮಾಡಿದ್ದೀನಿ ನಾನು. ನೀವೇನಾದರೂ ನೆಕ್ಸ್ಟ್ ಇಲ್ಲಿ ಬೈ ಮಾಡಿದರೆ ನಿಮ್ಮ ರಿಸ್ಕ್ ಇಷ್ಟಾದ್ರೂ ಜಾಸ್ತಿ ಆಗುತ್ತೆ. ಸೊ ಬೆಟರ್ ಇದನ್ನು ಅವಾಯ್ಡ್ ಮಾಡೋದು. ಬಟ್ ನೀವೇನಾದರೂ ನಾಳೆ ಅಥವಾ ನಾಡ್ದು ಯಾರಾದರೂ ಎಂಟ್ರಿ ಮಾಡಬೇಕಂತ ಇದರೊಳಗೆ ಇದ್ದರೆ ಈ ಸ್ಟಾಕಲ್ಲಿ ಅಂದರೆ ಹಾಂ, ದಿಸ್ ಇಸ್ ಗುಡ್. ಇದೊಂದು ಇದೆಯಲ್ಲ, ಇದರಲ್ಲಿ ಎಂಟ್ರಿ ಕೊಡ್ಬೋದು. ಇಲ್ಲ ಅಂದರೆ ಇದು ವಂಡರ್ಫುಲ್ ಇದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಏನಾಗಿದೆ, ಇಲ್ಲಿ ಬಿಯರ್ಸ್ ಇದ್ದಾರೆ. ಬಿಯರ್ಸನ್ನು ಕವರ್ ಮಾಡಿ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಇಲ್ಲಿ ವ್ಯಾಲ್ಯೂಮ್ನು ಒಳ್ಳೆದಿದೆ. ವ್ಯಾಲ್ಯೂಮ್ನ ಅಂಥದ್ದೇನು ವೀಕ್ ಇಲ್ಲ. ಒಂದು ಎವರೇಜ್ ವ್ಯಾಲ್ಯೂಮ್ಗಿಂತ ಜಾಸ್ತಿನೇ ಆಗಿದೆ. ಇದೇನಾದರೂ ಬ್ರೇಕ್ ಆಗಿ ನಾಳೆ ಒಂದು ಪ್ರೈಸ್ ಮೂವ್ ಆಗ್ತಾ ಇದ್ರೆ ಒಂದು ಸಣ್ಣ ಕ್ವಾಂಟಿಟಿ ಎಂಟ್ರಿ ಮಾಡ್ಬೋದು ಇಷ್ಟೇ. ಯಾಕಂದರೆ 100, 120 ಇವೆಲ್ಲ ಸ್ಟಾಕ್ ಇದೆಯಲ್ಲ, 1000 ಗಟ್ಟಲೆ ತೊಗೊಳ್ಕೋಬೇಡಿ. ಯಾಕಂದರೆ ₹1,00,000 ಒಂದು 1000 ಸ್ಟಾಕ್ ಬರುತ್ತೆ, ಮೂವ್ ಆದರೆ ಆ ಥರ ಇರಲ್ಲ. ಯಾಕಂದರೆ ಅದು 3-4% ಅಂದರೆ ಒಂದು 5-6 ಪಾಯಿಂಟ್ಸ್ ಮೂವ್ ಆದರೆ 3-4% ಆಗುತ್ತೆ. ಸೊ ಮೂಮೆಂಟು ಅಷ್ಟೇ ಜಾಸ್ತಿ ಆಗುತ್ತೆ ಮತ್ತು ಡೌನ್ ಸೈಡ್ ಮೂಮೆಂಟ್ ಅಷ್ಟೇ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ನೋಡಿ ನಿಮ್ಮ ರಿಸ್ಕ್ ತಕ್ಕಂಗೆ ಕ್ವಾಂಟಿಟಿ ಬೈ ಮಾಡ್ಬೋದು ನಾಳೆ ಬೈ ಮಾಡಬೇಕಂದ್ರೆ. ಇಲ್ಲಾಂದರೆ ಇನ್ನೊಂದಿದೆ, ಈ ಸ್ಟಾಕ್. ಈ ಸ್ಟಾಕನ್ನು ಬೈ ಮಾಡ್ಬೋದು. ಆಲ್ರೆಡಿ ಮೂವ್ ಆಗಿದೆ. ಬಟ್ ಇದೇನಿದೆಯಲ್ಲ ಇದೇನು ಸ್ಮಾಲ್ ಇದೆಯಲ್ಲ ಡೋಜಿ, ಈ ಡೋಜಿ ನನಗೇನಿತ್ತು ರಿವರ್ಸ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಈ ಡೋಜಿ ಹೈ ಬ್ರೇಕ್ ಮಾಡ್ತಲ್ಲ, ಸೊ ಮತ್ತೆ ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ. ಸೊ ಇದರಲ್ಲಿ ಎಂಟ್ರಿ ಕೊಡ್ಬೋದು. ರಿಸ್ಕ್ ಮಾತ್ರ ಸ್ಮಾಲ್ ಇದೆ ಇದರಲ್ಲಿ. ಇವತ್ತಿಂದು ಟ್ರೇಡ್ದು ಇನ್ಫಾರ್ಮೇಷನ್ ನಾನು ಹೇಳಿದೆ, ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ.